ಕಾರ್ತಿಕ್ಗೆ ಇಲ್ಲಿ ಖಡಕ್ ಎಚ್ಚರಿಕೆಯನ್ನು ರವಾನೆ ಮಾಡಿದ್ರು ಅಂತಲೇ ಹೇಳ್ಬೋದು ನಮ್ಮ ಸಂಗೀತ ಅವರು. ಹೌದು, ಎಲ್ಲೇ ಹೋದ ಸಂಗೀತ ಅವರಿಗೆ ಕಾರ್ತಿಕ್ ಅಂತ ಕೂಗ್ತಿದ್ರು. ಇನ್ನು ನಮ್ಮ ಸಂಗೀತ ಅವಳೇ ಆದಂಥ ಕಪ್ಪನ್ನು ಕೂಡ ಕ್ರಿಯೇಟ್ ಮಾಡಿಕೊಂಡು ಅದೇ ಕಪ್ಪನ್ನು ಹಿಡ್ಕೊಂಡು ರಿಯಲ್ ವಿನ್ನರ್ ಇಸ್ ಸಿಮ್ಮಣಿ ಅಂತ ಹಾಕಿಕೊಂಡು ಕೂಡ ಹೋಗ್ತಾರೆ. ನೀವೆಲ್ಲ ನೋಡ್ತಾ ಇದ್ರಿ. ಹೋದ ಕಡೆಲ್ಲ ಕಾರ್ತಿಕ್ ಅಂತಲೂ ಕೂಡ ಹೇಳ್ತಿರೋದಕ್ಕೆ ಇವಮ್ಮ ಹಿಂಗೆ ಹಿಡ್ಕೊಂಡು ಹೋಗ್ತಿರೋದಕ್ಕೂ ಕೂಡ ಸಾಕಷ್ಟು ಇದಾಗುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ಕಾರ್ತಿಕ್ ಜೊತೆ ಮೊನ್ನೆ ಮಾತಾಡಬೇಕಾದ್ರೆ ಕೂಡ ಫೋನಲ್ಲಿ ಹೇಳಿದ್ದಾರೆ, ಇನ್ಮೇಲೆ ನೀನೆಲ್ಲೇ ಹೋದ್ರೂ ಕೂಡ ನನ್ನ ಹೆಸರುಗಳನ್ನು ಬಳಸ್ಬೇಡ, ನನ್ನ ಹೆಸರಲ್ಲಿ ಮಾತಾಡಬೇಡ, ನಾನೆಲ್ಲ ಹೋದ್ರೂ ಕೂಡ ನಿನ್ನ ಹೆಸರು ಎತ್ತೋದಿಲ್ಲ ಅಂದಿದ್ದಕ್ಕೆ ನೀನು ಹೋಗಿದ ಕಡೆ ಎಲ್ಲ ನನ್ನ ಹೆಸರು ಹೇಳ್ತಾರೋದು ಬಿಟ್ಟು ನಾನು ಹೋಗಿದ ಕಡೆ ಎಲ್ಲೂ ಕೂಡ ಸಂಗೀತ ಅಂತ ಹೆಸರೆಲ್ಲೂ ಕೂಡ ಜನಗಳಿಗೆ ಹೇಳಿಲ್ಲ. ಅದು ಜನಗಳಿಗೆ ನೀನು ಹೇಳೋ ಹಂಗಾರೆ ನನಗೆ ಕೇಳೋಕ್ಕೆ ಬಂದಿದ್ಯಾ ಅಂತೇಳಿ ಕಾರ್ತಿಕ್ ಕೂಡ ಮತ್ತೆ ಜಗಳವನ್ನು ಮುಂದುವರಿಸಿದ್ದಾರೆ. ನೀವೆಲ್ಲ ಗಮನಿಸಿರ್ಬೋದು, ಇಷ್ಟು ಸೀಸನ್ಗಳು ಅಂದರೆ 9 ಸೀಸನ್ಗಳು ಕೂಡ ನಡೆದಾಗ ಬಿಗ್ ಬಾಸ್ ಮನೆಯೊಳಗೆ ಬಿಗ್ ಬಾಸ್ ಮನೆಯೊಳಗೆ ಸಾಕಷ್ಟು ಮನಸ್ತಾಪಗಳಿದ್ರು. ಹೊರಗಡೆ ಬಂದ ನಂತರ ಅವರೆಲ್ಲ ತುಂಬ ಒಳ್ಳೆಯ ಸ್ನೇಹಿತರು ಕೂಡ ಆದ ಘಟನೆ ನಡೀತು. ಆದರೆ ಇದೇ ಬಿಗ್ ಬಾಸ್ ಸೀಸನ್ 10ರಲ್ಲಿ ಅಂದರೆ ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳಿದಂಥ ಬಿಗ್ ಬಾಸ್ನಲ್ಲೇ ಅನ್ಹ್ಯಾಪಿ ಆಗೋಯ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಮನೆಯೊಳಗಡೆ ದ್ವೇಷ ಸಾಧಿಸಿದ್ದು ಅಲ್ಲದೆ ಹೊರಗಡೆ ಬಂದ ಮೇಲೂ ಕೂಡ ದೊಡ್ಡ ಮಟ್ಟಿಗೆ ದ್ವೇಷಗಳನ್ನು ಸಾಧಿಸ್ತಿದ್ದಾರೆ ಒಬ್ರಿಗೊಬ್ರು ಸ್ಪರ್ಧಿಗಳು ಅಂತಲೇ ಹೇಳ್ಬೋದು.